ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4ನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಮಾರ್ಚ್ 4. ಹಾಗಾಗಿ ಬೆಳಗ್ಗೆ ನನ್ನ ಯಜಮಾನ್ರಿಗೆ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಬಂದರು. ಸಾಯಂಕಾಲ ಟೆಂಪಲ್ಗೆ ಹೋಗಿದ್ವಿ, ಗಂಗಾವತಿಲಿರೋ ಚೆನ್ನಮಲ್ಲಿಕಾರ್ಜುನ ಟೆಂಪಲ್ ಅಂತ. ನಾವು ಯಾವಾಗಲೂ ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗಿದ್ವಿ. ಅಲ್ಲೇ ಸ್ವಲ್ಪ ಕಾಯಿ ಹೊಡೆಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ನನ್ನ ಯಜಮಾನ್ರು ಸ್ವಲ್ಪ ಬಿಸಿ ಇದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸಾಯಂಕಾಲನೇ ಹೋದ್ವಿ. ಪ್ರತಿ ಆ್ಯನಿವರ್ಸರಿಗೆ ನಾವು ಅಲ್ಲಿಗೆ ಹೋಗ್ತೀವಿ. ಮತ್ತು ನನ್ನ ಯಜಮಾನ್ರು ಯಾವಾಗಲಾದರೂ ಫ್ರೀ ಇದ್ದರೆ ಕೂಡ ಕರ್ಕೊಂಡು ಹೋಗ್ತಾರೆ. ಸೋಮವಾರ, ಅಮಾವಾಸ್ಯೆಗೆ ಈ ಥರ ಅಲ್ಲಿ ಸ್ಪೆಷಲಾಗಿ ಸಣ್ಣ ತೇರು ಎಳೀತಾರೆ ಸೋಮವಾರ ಈ ಥರ. ಹಾಗಾಗಿ ಅಲ್ಲಿ ಪ್ರದಕ್ಷಿಣೆ ಅಂದರೆ ಅದು ಪ್ರದಕ್ಷಿಣೆ ಹಾಕ್ತಾರೆ ಆ ತೇರನ್ನ. ಪ್ರತಿ ಸೋಮವಾರ ತುಂಬ ರಶ್ ಇರುತ್ತೆ. ಸಾಯಂಕಾಲ ಟೈಮು ಭಕ್ತಾದಿಗಳು ತುಂಬ ಬರ್ತಾರೆ ಎವ್ರಿ ವೀಕು. ಹೋಗಿದ್ವಿ. ಅಲ್ಲಿ ನನ್ನ ಮಕ್ಕಳು ಆಡ್ತಾಯಿದ್ದಾರೆ ನೋಡಿ. ನನ್ನ ಮಗಳು ಈಗ ನಡೆಯೋದು ಕಲಿತಾ ಇದ್ದಾಳೆ, ಇನ್ನೂ 1 ವರ್ಷ ಆಗಿಲ್ಲ ಅವಳಿಗೆ ನಡೆಯೋದು. ಅವಳಿಗೆ ಒಂಥರ ಖುಷಿ ಆಗ್ತಾಯಿದೆ. ಅವರ ಅಕ್ಕ ತಂಗಿ ಇಬ್ಬರು ಆಡ್ತಾಯಿದ್ದಾರೆ. ನಾವು ಸ್ವಲ್ಪ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಂಡಿದ್ವಲ್ಲ, ಹಾಗಾಗಿ ಮಕ್ಕಳ ಆಟ ನೋಡ್ತಾ ಕೂತ್ಕೊಂಡಿದ್ವಿ. ನನ್ನ ಚಿಕ್ಕ ಮಗಳಿಗೆ ದುಡ್ಡು ಫ್ರಾಕ್ ಹಾಕಿರೋದ್ರಿಂದ ಕಂಫರ್ಟ್ ಆಗ್ತಾಯಿಲ್ಲ, ಅವಳಿಗೆ ಅದೊಂಥರ ಜಾರ್ತಾ ಇದೆ. ಹಾಗೆ ಎದ್ದೇಳೋದು ಬೀಳೋದು ಮಾಡ್ತಾಯಿದ್ದಾಳೆ. ಈ ಟೆಂಪಲಿಂದ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ನಮ್ಮ ಯಜಮಾನ್ರು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಆ್ಯನಿವರ್ಸರಿ ಅಲ್ವಾ, ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಕ್ಕಳಿಗೆಲ್ಲ ಸ್ವಲ್ಪ ಬೇರೆ ಡ್ರೆಸ್ ಹಾಕ್ಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಸಾಯಂಕಾಲ ನೈಟ್ ಡಿನ್ನರಿಗೆ ಹೊರಗಡೆ ಹೋಗ್ತಾಯಿದ್ವಿ ನೋಡಿ. ನನ್ನ ಮಗಳು, ನನ್ನಿಬ್ಬರು ಮಕ್ಕಳು, ನಾನು ಹೋಗ್ತಾಯಿದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ರೆಸ್ಟೋರೆಂಟ್, ಹಾಗಾಗಿ ಸ್ವಲ್ಪ ಬೇಗನೆ ಹೋದರೆ ಅನುಕೂಲ ಆಗುತ್ತೆ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮದುವೆ ಆಗಿ 7 ವರ್ಷ ಆಯಿತು. 7 ವರ್ಷ ಅಂದರೆ ನನಗೀಗ ನನ್ನ ದೊಡ್ಡ ಮಗಳಿಗೆ 5 ವರ್ಷ, ಸಣ್ಣವಳಿಗೆ ಇನ್ನೂ 1 ವರ್ಷ ಆಗಿಲ್ಲ. ಇದು 7ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ವಿ ನಾವು. ನಮ್ಮ ಯಜಮಾನ್ರು ಪ್ರತಿ ವರ್ಷವೂ ಅಲ್ಲೇ ಆವಾಗವಾಗ ಹೋಗ್ತೀವಿ ರೆಸ್ಟೋರೆಂಟಿಗೆ. ಬಟ್ ಆ್ಯನಿವರ್ಸರಿ ಹೊರಗೆ ಕರ್ಕೊಂಡು ಹೋಗ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಅಂತ ಅನ್ನೋದೊಂದು ಖುಷಿ. ಜಾಸ್ತಿ ಮನೇಲಿ ಇರೋದಿಲ್ಲ ಅವರು, ಸ್ವಲ್ಪ ಬ್ಯುಸಿ ಜಾಸ್ತಿ. ಹಾಗಾಗಿ ನಮಗೆ ಟೈಮ್ ಕೊಡ್ತಾರಲ್ಲ ಆ ದಿನ, ಅದು ತುಂಬ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಮೈದ್ನ ಒಬ್ಬರು ಇಲ್ಲೇ ಇದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಇದೆ ನೋಡಿ, ಚೆನ್ನಾಗಿದೆ ರೆಸ್ಟೋರೆಂಟು. ನಾವು ಜಾಸ್ತಿ ಬರೋದೇ ಈ ರೆಸ್ಟೋರೆಂಟ್. ತುಂಬ ಇದಾವೆ ಗಂಗಾವತಿಲಿ, ಬಟ್ ನಮಗೆ ಲೈಕ್ ಆಗೋದು ಫ್ಯಾಮಿಲಿ ರೆಸ್ಟೋರೆಂಟ್ ಲೈಕ್ ಆಗೋದು ಅಂದರೆ ಇಲ್ಲಿ ಪ್ಯೂರ್ ವೆಜ್ ಕೂಡ ಇರುತ್ತೆ ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ. ಹಾಗಾಗಿ ನಾವು ಈ ರೆಸ್ಟೋರೆಂಟಲ್ಲೇ ಬರ್ತೀವಿ. ಯಾವಾಗಲಾದ್ರೂ ನಾವು ಬರಬೇಕು ಅಂತ ಅನಿಸಿದರೆ ಇಲ್ಲೇ ಬರೋದು. ಈ ಹೋಟೆಲಲ್ಲಿ ಬರ್ತ್ಡೇ ಆರ್ಗನೈಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿ ಬರ್ತ್ಡೇ ಜಾಸ್ತಿ ಮಾಡ್ಕೊಳ್ತಾರೆ ಇಲ್ಲಿ ಜನ ಬಂದು. ಔಟರ್ ಸ್ಪೇಸು ಚೆನ್ನಾಗಿದೆ ಮತ್ತು ಒಳಗಡೆನೂ ಕೂತ್ಕೋಬೋದು. ಮತ್ತು ಯಾವಾಗಲೂ ಮೆಲೋಡಿ ಸಾಂಗ್ಸು, ಕನ್ನಡ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅದು. ವೆದರಿಗೆ, ಆ ಎನ್ವಿರಾನ್ಮೆಂಟಿಗೆ, ಆ ಲೈಟಿಂಗ್ಸು ಮತ್ತು ಮ್ಯೂಸಿಕ್ಕು ಚೆನ್ನಾಗಿರುತ್ತೆ. ಒಂಥರ ಮೈಂಡ್ ಫ್ರೆಶ್ನೆಸ್ ಅಂತ ಅನಿಸುತ್ತೆ. ನಮಗೆ ಬೇರೆ ಬೇರೆ ಹೋಟೆಲ್ಗೆಲ್ಲ ಹೋದ್ವಿ, ಬಟ್ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ಇಲ್ಲೇ ಬರೋದು. ನನ್ನ ಮಗಳು ತಾನೇ ಓನಾಗಿ ಆರ್ಡ್ರ್ ಮಾಡಿ ಹೇಳ್ತೀನಿ ನನಗೆ ಇಷ್ಟ ಬಂದಿದ್ದು ಅಂತ ಹೇಳ್ತಾ ಇದ್ಲು. ಆಯ್ತಮ್ಮ ನೀನೇ ಫಸ್ಟ್ ನೋಡು ಅಂತ ಹೇಳಿದರು ನನ್ನ ಹಸ್ಬೆಂಡು. ಸ್ನ್ಯಾಕ್ಸ್ ಐಟಮ್ ಅಂತ ಇದೆ, ಅವು ಮೆನುಲಿದ್ದಾವೆ, ಬಟ್ ಖಾಲಿ ಆಗಿದ್ವಂತೆ ಅವು. ಇಲ್ಲ ಮಾಡಲ್ಲ ಅದನ್ನು ಅಂತ ಹೇಳಿದ್ರೆ. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ನಾವು ಟೆಂಪಲ್ಗೆ ಹೋಗಿ ಮನೆಗೆ ಹೋಗಿ ಬರೋಷ್ಟರಲ್ಲಿ ಇವ್ರು ನಮ್ಮ ಮೈದ್ನ. ನನ್ನ ಮಗಳು ಅವರಿಗೆ ತುಂಬ ಇಷ್ಟಪಡ್ತಾಳೆ, ಸ್ವಲ್ಪ ಅವ್ರ ಹತ್ರನೇ ಜಾಸ್ತಿ ಇರೋದು. ಯಾರನ್ನು ನೋಡಿ ಬರ್ತೀನಿ ಅಂತಂತ ಎತ್ಕೊಂಡಿದ್ದೀನಿ ನೋಡಿ ಅವಳನ್ನ. ನಿದ್ದೆ ಬಂದುಬಿಟ್ಟಿದೆ, ಆಲ್ರೆಡಿ ಟೈಮ್ ಆಗಿದೆಲ್ಲ. ಅವಳು 9-9:30 ನಿದ್ದೆ ಬಂದುಬಿಡ್ತಾಳೆ ನೋಡಿ. ಕಣ್ಣೆಲ್ಲ ಎಷ್ಟು ಕೆಂಪ, ಸ್ವಲ್ಪ ಕೋಲ್ಡ್ ಆಗಿವೆ, ಹಲ್ಲು ಬರ್ತಾಯಿದೆ, ಹಾಗಾಗಿ ಸಪ್ಪಗೆ ಇದ್ಲು. ಇಲ್ಲ ಅಂದರೆ ತುಂಬ ಆ್ಯಕ್ಟಿವ್ ಇರ್ತಾಳೆ ಅವಳು.
ನಿದ್ದೆ ಒಂದು ಬಂದಿದೆ, ಸ್ವಲ್ಪ ಹುಷಾರಿಲ್ದಂಗೆ ಕೂಡ ಆಗಿತ್ತು. ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಅಲ್ಲಿ ಫೋಟೋ ತೆಗೆದು ಕೂಡ ಗ್ಯಾಲರಿ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಫೋಟೋ ಎಲ್ಲ ತಗೊಂಡ್ವಿ. ಆಲ್ರೆಡಿ ತುಂಬ ಟೈಮ್ ಆಗಿತ್ತು.